ವಿನಯವೇ ವಿದ್ಯೆಗೆ ಭೂಷಣ ಅಂತ ಹೇಳ್ತಾರೆ. ವಿದ್ಯೆ ಜೊತೆ ವಿನಯ ಇದ್ದರೆ ಮಾತ್ರ ಮನುಷ್ಯ ಪರಿಪೂರ್ಣ ಆಗಲಿಕ್ಕೆ ಸಾಧ್ಯ. ಆ ಒಂದು ಪರಿಪೂರ್ಣತೆ ನಾವು ಶಾಲೆಯಿಂದನೇ ಕಲಿಬೇಕು ಅನ್ನೋದು ಆ ಚಿಕ್ಕ ವಯಸ್ಸಿಂದಕ್ಕೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅಂತ ಒಂದು ಗಾದೆ ಮಾತಿದೆ. ಹಾಗೆ ಈ ಸ್ಕೂಲ್ ಲೈಫಲ್ಲಿ ಹೇಗಿತ್ತಂತ ನಿಮಗೆ ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀನಿ ಅನ್ಕೊಂಡು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ಫಸ್ಟ್ ವಿಡಿಯೋ ಆಗಲೇ ಹಾಕಿದ್ದೆ ನಾನು. ಹೀಗೆ ಕಂಪ್ಯೂಟರ್ ಕ್ಲಾಸಿಂದ ಹೋಗಿ ವಿಸಿಟ್ ಮಾಡಿ ಮಕ್ಕಳುಗಳಿಗೆ ಈ ಥರ ಎಕ್ಸಾಮ್ಸ್ ಎಲ್ಲ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದೆ. ಟೆಸ್ಟನ್ನು ಕೊಟ್ಟು ಅವರಿಗೆ ಫ್ರೀ ಕೋರ್ಸನ್ನು ಮಾಡಿಕೊಂಡು ಮತ್ತು ಕಂಪ್ಯೂಟರ್ ಕೋರ್ಸ್ ಬಗ್ಗೆ ಮಕ್ಕಳುಗಳಿಗೆ ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಈ ಕೆಲಸ ಮಾಡ್ತಿರೋದು. ಹಾಗಾಗಿ ಈ ಥರ ವಿಸಿಟ್ ಕೊಡೋವಂಥ ಟೈಮ್ಗಳಲ್ಲಿ ನನಗೂ ಕೂಡ ನಾವು ಸ್ಕೂಲಿಗೆ ಹೋದಂಥ ಸಮಯ ಅದೆಲ್ಲ ನೆನಪಾಯಿತು. ಅದರ ಜೊತೆ ಒಂದೊಂದು ಶಾಲೆಯಲ್ಲಿ ಒಂದೊಂದು ಥರ ವಿಭಿನ್ನವಾದ ಆ್ಯಕ್ಟಿವಿಟೀಸ್ ಆಗಲಿ, ಅವರ ನಡವಳಿಕೆ ಆಗಲಿ, ಮಕ್ಕಳುಗಳಲ್ಲಿ ವಿನಯತೆ ಆಗಲಿ ಅದೆಲ್ಲ ಕಂಡುಬಂತು. ಅದೆಲ್ಲನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಸುಮಾರು ಸ್ಕೂಲನ್ನು ವಿಸಿಟ್ ಮಾಡಿದ್ದೀವಿ. ಒಬ್ಬಳೇ ಕೂಡ ನನ್ನ ಜೊತೆ ಒಬ್ಬರು ಬಂದಿದ್ದರು. ಅದು ಬಿಟ್ಟರೆ ಮೇಡಮ್ ಜೊತೆ ಕೂಡ ಒಂದೊಂದು ಸ್ಕೂಲ್ಗಳನ್ನ ವಿಸಿಟ್ ಮಾಡಿದ್ದೆ. ವಿನಯವೇ ವಿದ್ಯೆಗೆ ಭೂಷಣ ಅಂತ ಒಂದು ವರ್ಡ್ ಇದೆ. ಆ ವರ್ಡಿನ ವಿಸ್ತಾರ ಹೇಳೋದಾದರೆ, ವಿದ್ಯೆ ಇದ್ದರೆ ಸಾಲಲ್ಲ ಒಬ್ಬ ಮನುಷ್ಯನಿಗೆ. ಆ ವಿದ್ಯೆ ಜೊತೆ ವಿನಯ ಸೇರಿದರೆ ಮಾತ್ರ ಒಬ್ಬ ಪರಿಪೂರ್ಣ ವ್ಯಕ್ತಿ ಅಂತ ಹೇಳ್ಬೋದು. ಯಾಕೆಂದರೆ ಬರೀ ವಿದ್ಯೆನ ಕಲ್ತ್ಕೊಂಡು ಅವರು ಸಂಸ್ಕಾರ ಇಲ್ಲದೆ ಎಲ್ರಿಗೂ ರೆಸ್ಪೆಕ್ಟ್ ಕೊಡದೆ, ಒಂದು ಮರ್ಯಾದೆ ಕೊಡದೆ ಬೆಳೆದ್ರೆ ಅದು ಆ ವಿದ್ಯೆಗೂ ಬೆಲೆ ಇರಲ್ಲ, ಅದ್ರ ಜೊತೆ ಆ ಮನುಷ್ಯನಿಗೂ ಕೂಡ ಬೆಲೆ ಇರಲ್ಲ. ಹಾಗೆಯೇ ನಾವು ವಿಸಿಟ್ ಮಾಡಿದಂಥ ಶಾಲೆಯಲ್ಲಿ ಎಲ್ಲೂ ನಮಗೆ ಡಿಸ್ರೆಸ್ಪೆಕ್ಟ್ ಅಂತ ಎಲ್ಲೂ ಸಿಕ್ಕಿಲ್ಲ. ಏಕೆಂದರೆ ನಾವು ಹೋಗಿರೋದು ಕೂಡ ಒಂದು ಎಜುಕೇಷನ್ ಪರ್ಪಸ್, ಅಂದರೆ ವಿದ್ಯೆ ಕಲಿಸ್ಲಿಕ್ಕೆ ಅಂತಲೇ ಅಲ್ವಾ. ಹಾಗಾಗಿ ಎಲ್ಲ ಶಾಲೆಯಲ್ಲೂ ಕೂಡ ನಮಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಆದರೆ ಒಬ್ಬೊಬ್ಬರು ನಮಗೆ ಕಾಣೋ ರೀತಿ ಬೇರೆ ಥರ ಅನ್ನಿಸ್ತು. ಅಂದರೆ ಅಲ್ಲಿನ ವಾತಾವರಣ ಆಗಿರ್ಬೋದು, ಅಲ್ಲಿನ ಟೀಚರ್ಸ್ ಆಗಿರ್ಬೋದು, ಅಲ್ಲಿನ ಮಕ್ಕಳು ಕೂಡ ಆಗಿರ್ಬೋದು. ಹಾಗಾಗಿ ಆ ಥರ ವಿಭಿನ್ನ ಅಂತ ಅನ್ನಿಸ್ತು. ಯಾಕೆಂದರೆ ಒಂದು ಕಡೆ ಇರೋಂಗೆ ಇನ್ನೊಂದು ಕಡೆ ಇರೋದಿಲ್ಲ. ಹಾಗೆಯೇ ಒಂದೊಂದು ಸ್ಕೂಲ್ ವಿಸಿಟ್ ಮಾಡ್ತಾ ನಮಗೆ ಒಂದೊಂದು ಅನುಭವ ಆಯಿತು. ಗೌರ್ಮೆಂಟ್ ಸ್ಕೂಲ್ ಇರ್ಬೋದು, ಇಲ್ಲ ಪ್ರೈವೇಟ್ ಸ್ಕೂಲ್ ಇರ್ಬೋದು, ಆ ರೀತಿ. ಲಾಸ್ಟ್ ಮಧ್ಯಾಹ್ನ ಊಟ ಟೈಮ್ಗೆ ಒಂದು ಗೌರ್ಮೆಂಟ್ ಶಾಲೆನ ವಿಸಿಟ್ ಮಾಡಿದ್ವಿ. ಅಲ್ಲಿ ಟೆಸ್ಟ್ ಆದಮೇಲೆ ಅಲ್ಲಿನ ವಾತಾವರಣ ಹೇಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಮಕ್ಕಳಿಗೆ ಬಸ್ ಫೆಸಿಲಿಟಿ ಇಲ್ಲದೆ ಇರೋದ್ರಿಂದ ಎಲ್ಲ ಸೈಕಲಲ್ಲಿ ಓಡಾಡ್ತಿದ್ರು. ಮತ್ತು ಊಟ ಮಾಡೋವರೆಗೂ ಬಿಟ್ಟಿಲ್ಲ ನಮಗೆ. ಊಟ ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ಅಂತಲೇ ಸಪ್ರೇಟ್ ಟೇಬಲ್ ಕೊಡಿಸಿ ಊಟ ಮಾಡಿಸಿ ಕಳಿಸಿದ್ರು. ಅದು ನಮಗೆ ಹೆಂಗೆ ಅನಿಸ್ತು ಅಂದರೆ ಹಳ್ಳಿ ಕಡೆ ಹಾಗೇ ಯಾರೇ ಜನ ಬರಲಿ ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಾರಲ್ಲ, ಆ ಥರ ಅಂತ ಅನಿಸ್ತು. ತುಂಬ ಖುಷಿ ಆಯಿತು. ಅದಾದಮೇಲೆ ಇನ್ನೂ ಬೇರೆ ಕಾಲೇಜ್ನ ವಿಸಿಟ್ ಮಾಡಿದ್ವಿ.
ಫಸ್ಟಲ್ಲಿ ನಾವು ಒಂದು ಬಾಲಕಿಯರ ಗೌರ್ಮೆಂಟ್ ಸ್ಕೂಲನ್ನು ವಿಸಿಟ್ ಮಾಡಿದ್ವಿ. ಗರ್ಲ್ಸ್ ಸ್ಕೂಲ್ ಅಂತ. ಇಲ್ಲಿ ಬರೀ ಹೆಣ್ಮಕ್ಳು ವಿದ್ಯಾರ್ಥಿಗಳು ಮಾತ್ರ ಹೋಗ್ತಾ ಇರೋದು. ಇಲ್ಲಿ ಬರ್ತಾ ನನಗೆ ಕಾಣಿಸಿದ್ದು ಇದು 10th ಸ್ಟ್ಯಾಂಡರ್ಡ್ ಮಕ್ಕಳು ಈ ಥರ ಕೈ ಹಿಡ್ಕೊಂಡು ಆಟ ಆಡ್ತಿದ್ದಿದ್ದು. ಇದೆಲ್ಲ ನೋಡಿ ನನಗೆ ನಮ್ಮ ಸ್ಕೂಲ್ ಲೈಫೆಲ್ಲ ನೆನಪಾಯಿತು. ಈ ಥರ ಆಟ ಆಡ್ತಿದ್ವಿ ನಾವು ಕೂಡ. ನೋಡಿ ಇವಾಗ ಆಟ ಆಡೋ ಮನಸ್ಸಿದೆ, ಆದರೆ ಆಟ ಆಡ್ಲಿಕ್ಕೆ ಜೊತೆ ಯಾರಿಲ್ಲ. ಆದರೆ ಹೆಂಗೆ ಗೊತ್ತಾ, ನಿಜವಾಗ್ಲೂ ಗೋಲ್ಡನ್ ಲೈಫ್ ಸ್ಟೂಡೆಂಟ್ ಲೈಫ್ ಅಂತಲೇ ಹೇಳ್ಬೋದು. ಅವಾಗ ಎಷ್ಟು ಖುಷಿಯಾಗಿರ್ತಿದ್ವಿ ಅಂದರೆ ಅಪ್ಪ ಅಮ್ಮ ಮನೇಲಿ ನೋಡ್ಕೊತಿದ್ರು ಬೇರೆದೆಲ್ಲ. ನಮಗೇನಿದ್ರು ಬರೀ ಆಡ್ಕೊತಾ ಅನ್ನಕ್ಕೊಂತ ಚೆನ್ನಾಗಿದ್ದಿದ್ದಷ್ಟೇ. ಬಟ್ ಈಗ ಏನಾಗಿದೆ ಲೈಫ್ ಅಂದರೆ ಬರೀ ಟೆನ್ಷನ್, ವರ್ಕ್ ಪ್ರೆಷರ್, ಈ ಕಮಿಟ್ಮೆಂಟ್ಗಳು ಇದೇ ಆಗಿದೆ. ಬಟ್ ನಿಜವಾಗ್ಲೂ ಮಿಸ್ಸಿಂಗ್ ಅಂತ ಅನಿಸ್ತು ಈ ಒಂದು ಸ್ಕೂಲ್ ಡೇಸ್ ನೋಡಿಬಿಟ್ಟು. ಮತ್ತು ಆ ಲೈಫ್ ಅಂತ ನನಗೆ ಸಿಗೋದಿಲ್ಲ. ಸಿಗದೇ ಇದ್ದರೂ ಅಟ್ಲೀಸ್ಟ್ ನೋಡೋಕ್ಕಾದ್ರೂ ಸಿಗ್ತಲ್ಲ ಅಂತ ನನಗೆ ಸ್ವಲ್ಪ ತುಂಬ ಖುಷಿ ಆಯಿತು. ಯಾರಿಗೆಲ್ಲ ಸ್ಕೂಲ್ ಲೈಫ್ ಇಷ್ಟ ಆಯಿತು ಕಾಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಕಾಮೆಂಟ್ ಮಾಡಿ.